1 ಕಪ್ ರಾಗಿನ ನೆನೆಸಿಟ್ಟಿದ್ದೀನಿ. ಇದನ್ನು ರಾತ್ರಿ ನೆನೆಸಿಟ್ಟಿದ್ದೆ. ಆಮೇಲೆ ಒಂದು ಸ್ವಲ್ಪ ಗೋಧಿ ನುಚ್ಚು, ಗೋಧಿ ನುಚ್ಚು, ಆಮೇಲೆ ಒಂದು ಸ್ವಲ್ಪ ಅಕ್ಕಿ ನೆನೆಸಿಡಬೇಕು. ಈಗ ಇಷ್ಟನ್ನು ಗ್ರೈಂಡ್ ಮಾಡಬೇಕು. ರುಬ್ಬಿರೋ ರಾಗಿನ ನೀವು ಸೋಸ್ಕೋಬೇಕು. ಸೋಸೋದಕ್ಕೆ ಈ ಥರ ಒಂದು ಸ್ಟಿನ್ನರ್ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಒಂದು ಪಾತ್ರೆ ಬಟ್ಟೆ ಕಟ್ಕೊಂಡಾದ್ರು ಸೋಸ್ಕೋಬೋದು. 1 ಕಪ್ ರಾಗಿಗೆ ನಾನು 1.5 ಕಪ್ ಬೆಲ್ಲ ತೊಗೊಂಡಿದ್ದೀನಿ. ಆಮೇಲೆ ಒಂದು 4-5 ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ನಾನೀಗ ರಾಗಿ ಹಾಲನ್ನ ಸೋಸ್ಕೊಂಡಿದ್ದೀನಿ. ಇದು ಹದ ತುಂಬ ನೀರು ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಬೆಲ್ಲನ ಒಂದು ಸ್ವಲ್ಪ ಕರಗಿಸ್ಕೊಂಡು ಸೋಸ್ಕೊಂತೀನಿ. ಕುದಿರೋದು ಆಗಿದೆ ಅಂತ ನೋಡೋದಕ್ಕೆ ಒಂದು ಬಟ್ಲಲ್ಲಿ ನೀರು ತಗೊಂಡು ಸ್ವಲ್ಪ ಕಿಲ್ಸಾನ ಹಾಕಿ ನೋಡಿ. ಅದು ಕರಗ್ದಂಗೆ ಒಂದು ಲಂಪಲ್ಲಿದ್ರೆ ಅದು ಆಗಿದೆ ಅಂತ ಅರ್ಥ. ಈ ಕಿಲ್ಸ ಹಾಕಿ ಸುಮಾರು ಹೊತ್ತಾಯ್ತು, ಆರಿದೆ. ಸೊ ತೆಗ್ದು ನೋಡೋಣ. ಇದನ್ನ ಯೂಶಲಿ ತುಪ್ಪದ ಜೊತೆಗೆ ತಿಂದ ಚೆನ್ನಾಗೆ. ಈ ತರ ಬಂದಿದೆ.